ಸ್ನೇಹಿತರೆ, ಲಾಕ್ಡೌನ್ ಆಗಿದೆ, ಎಲ್ರಿಗೂ ಕಷ್ಟದ ಸಮಯ. ಹಾಗಂತ ಕೊರಗ್ತಾ ಕೂರೋದು ಒಳ್ಳೆಯದಲ್ಲ. ಈ ಸಮಯದಲ್ಲಿ ಹೇಗೆ ಟೈಮ್ ಕಳೆಯೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ಈ ನಿಮ್ಮ ಲಾಕ್ಡೌನ್ ಸಮಯವನ್ನು ಬೋರ್ ಆಗದೆ ಎಂಟರ್ಟೈನಿಂಗ್ ಆಗಿ ಇಡುವಂಥ ಕೆಲವು ಸಿನಿಮಾಗಳನ್ನು ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಮೊದಲಿಗೆ ನಾನು ನನ್ನ ಲಿಸ್ಟ್ ಹೇಳ್ತೀನಿ, ಅದು ಎಲ್ಲಿ ಸಿಗುತ್ತೆ ಅಂತಲೂ ಹೇಳ್ತೀನಿ. ಆಮೇಲೆ ನಮ್ಮ ಸಹೋದ್ಯೋಗಿಗಳ ಬಳಿ ಕೂಡ ಕೇಳೋಣ. ಅಮರ್ ಇದ್ದಾರೆ, ಶ್ರೀರಕ್ಷಾ ಅವರಿದ್ದಾರೆ, ಪ್ರಥಮ್ ಅವರಿದ್ದಾರೆ, ಅವ್ರ ಹತ್ರನೂ ಕೇಳಿ ತಿಳ್ಕೊಳ್ಳೋಣ. ಅವ್ರು ಯಾವ ರೀತಿ ಸಿನಿಮಾ ನೋಡ್ತಾರೆ ಅನ್ನೋದನ್ನು ಕೇಳೋಣ. ನನ್ನ ಕೇಳಿದರೆ ಮೊದಲಿಗೆ ಆ್ಯಕ್ಟ್ 1978 ಸಿನಿಮಾ. ಈ ಸಿನಿಮಾ ಮೊದಲನೇ ಲಾಕ್ಡೌನ್ ಲಿಫ್ಟ್ ಆಗ್ತಾ ಇದ್ದಂಥ ಸಮಯದಲ್ಲಿ ಚಿತ್ರಮಂದಿರಗಳಲ್ಲಿ ಇಡೀ ಭಾರತದಲ್ಲೇ ಬಿಡುಗಡೆ ಆದ ಮೊದಲ ಸಿನಿಮಾ ಇದಾಗಿತ್ತು. ನಾವು ನೀವು ಎಲ್ಲರೂ ಇರುವ ವ್ಯವಸ್ಥೆಯ ಲೂಪ್ ಹೋಲ್ಗಳನ್ನು ಈ ಸಿನಿಮಾದಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ, ಪರಿಣಾಮಕಾರಿಯಾಗಿ, ಹಲವಾರು ಕಟು ಸತ್ಯಗಳನ್ನು ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದ ಸಿನಿಮಾ ಇದಾಗಿತ್ತು. ಇದು ಮನ್ಸೂರೆ ನಿರ್ದೇಶನದ ಸಿನಿಮಾ. ಈ ಚಿತ್ರದ ರೀಮೇಕ್ ಹಕ್ಕುಗಳು ಕೂಡ ಹಿಂದಿಗೆ ದೊಡ್ಡ ಮೊತ್ತಕ್ಕೆ ಈಗ ಸೇಲ್ ಆಗಿದೆ. ಈ ಸದಭಿರುಚಿಯ ಚಿತ್ರವನ್ನು ನೀವು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಎರಡನೇದು ಅರಿಷಡ್ ವರ್ಗ. ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ತು ಮಾತ್ಸರ್ಯ ಇವುಗಳನ್ನು ನಾವು ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ. ಈ 6 ಗುಣಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಮನುಷ್ಯನ ಆಸೆ, ಆಕಾಂಕ್ಷೆಗಳಿಗೆ ಕೊನೆ ಅನ್ನೋದು ದೂರದ ಮಾತು. ಈ 6 ಅರಿಷಡ್ ವರ್ಗಗಳ ದಾಸಳಾಗುವ ಒಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ಘಟನೆಗಳೇ ಈ ಸಿನಿಮಾದ ಕಥೆ. ಒಂದು ನ್ಯೂ ಏಜ್ ಕಥೆನ ತಾಂತ್ರಿಕ ಶ್ರೀಮಂತಿಕೆಯ ಜೊತೆಗೆ ಒಂದು ಒಳ್ಳೆಯ ಸಂಗೀತ ಇಟ್ಕೊಂಡು, ನುರಿತ ಕಲಾವಿದರನ್ನು ಇಟ್ಕೊಂಡು, ತುಂಬಾ ಎಂಗೇಜಿಂಗ್ ಆದಂತಹ ಚಿತ್ರಕಥೆ ಇಟ್ಕೊಂಡು ಈ ಚಿತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಹೆಚ್ಚು ಬರಲ್ಲ ಅನ್ನೋರಿಗೆ ಈ ಸಿನಿಮಾನ ತೋರಿಸಿ. ಅರವಿಂದ್ ಕಾಮತ್ ನಿರ್ದೇಶನವಿರುವ ಈ ಚಿತ್ರವನ್ನು ನೀವು ಅಮೆಜಾನ್ ಪ್ರೈಮ್ನಲ್ಲಿ ನೋಡ್ಬೋದು. ಮೂರನೇ ಸಿನಿಮಾ ಟೆನೆಟ್. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ಗಳಲ್ಲಿ ಬಿಡುಗಡೆಯಾಗಿರುವ ಚಿತ್ರಗಳಲ್ಲಿ ಕ್ರಿಸ್ಟೋಫರ್ ನೋಲನ್ ಸಿನಿಮಾಗಳು ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಟೆನೆಟ್ ಅನ್ನುವ ಒಂದು ಪ್ಯಾಲೆಂಡ್ರೋಮ್ ಪದ. ಪ್ಯಾಲೆಂಡ್ರೋಮ್ ಅಂತ ಹೇಳಿದ್ರೆ ದ್ವಿಮುಖಿ ಪದ ಅಂತ. ಅಂದರೆ ಎರಡೂ ಕಡೆ, ಹಿಂಬದಿ ಮತ್ತು ಮುಂಬದಿ ಎರಡೂ ಕಡೆಯಿಂದ ನೀವು ಟೆನೆಟ್ ಅಂತಲೇ ಓದ್ಬೋದು. ಆ ಥರದೊಂದು ಪದಕ್ಕೆ ಪ್ಯಾಲೆಂಡ್ರೋಮ್ ಅಂತ ಹೇಳ್ತಾರೆ. ಈ ಸಿನಿಮಾದಲ್ಲಿ ಪ್ರಪಂಚವನ್ನು ನಾಶ ಮಾಡಬೇಕು ಅಂತ ಟೊಂಕ ಕಟ್ಟಿ ನಿಂತಿರುವ ಶಕ್ತಿಯ ವಿರುದ್ಧ ಹೋರಾಡಿ ಪ್ರಪಂಚವನ್ನು ಉಳಿಸುವ ಕೆಲಸ ಮಾಡುವ ಒಂದು ಮಿಷನ್ನ ಹೆಸರು ಟೆನೆಟ್ ಅಂತ ಇರುತ್ತೆ. ನಮ್ಮ ಮುಂದಿನ ಪೀಳಿಗೆ ಈಗಿನ ಪೀಳಿಗೆಯನ್ನು ನಾಶ ಮಾಡೋಕ್ಕೆ ಬಂದರೆ ಹೇಗಿರುತ್ತೆ? ಅರೆ, ಅದು ಹೇಗೆ ಸಾಧ್ಯ ಅಂತೀರಾ? ಕ್ರಿಸ್ಟಿ ಮಾಯಾಲೋಕದಲ್ಲಿ ಎಲ್ಲವೂ ಸಾಧ್ಯ. ನೀವು ಇನ್ಸೆಪ್ಷನ್ ಸಿನಿಮಾ ನೋಡಿದರೆ, ಆ ಸಿನಿಮಾ ನಿಮಗೆ ಅರ್ಥ ಆಗಿದರೆ ಈ ಸಿನಿಮಾ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಚಿತ್ರನ ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. 4ನೇ ಸಿನಿಮಾ ದಿ ಪ್ರೆಸ್ಟೀಜ್. ಇಬ್ಬರು ಅದ್ಭುತ ಮೆಜಿಷಿಯನ್ಗಳು, ರಾಬರ್ಟ್ ಆಂಜಿಯರ್ ಮತ್ತು ಆಲ್ಫ್ರೆಡ್ ಬಾರ್ಡನ್. ಇಬ್ಬರಿಗೂ ಒಬ್ಬನೇ ಗುರು, ಇಬ್ಬರಿಗೂ ಸಮಾನ ಪ್ರತಿಭೆ ಇದೆ. ಪ್ರಪಂಚವೇ ತಿರುಗಿ ನೋಡಬಲ್ಲ ಒಂದು ಮ್ಯಾಜಿಕ್ ತಂತ್ರ ಹುಟ್ಟು ಹಾಕಬೇಕು ಎಂಬ ತವಕ ಇಬ್ಬರಲ್ಲೂ ಇದೆ. ಇಬ್ಬರ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತೆ. ಮ್ಯಾಜಿಕ್ ಮೋಹದಲ್ಲಿ ರಕ್ತ ಕೂಡ ಹರಿಯುತ್ತೆ. ಕಡೆಯಲ್ಲಿ ಯಾರೂ ಊಹೆ ಮಾಡಲಾಗದ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ಕೂಡ ಇದೆ. ಆಸ್ಕರ್ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ನಿರ್ದೇಶನವಿರುವ ಈ ಚಿತ್ರನ ನೀವು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಸ್ನೇಹಿತರೆ, ಈ ಸಿನಿಮಾಗಳ ಜೊತೆಗೆ ದೊಡ್ಡ ಸ್ಟಾರ್ಗಳ ದೊಡ್ಡ ಕ್ಯಾನ್ವಾಸ್ನ 2 ಕನ್ನಡ ಚಿತ್ರಗಳು ಬಿಡುಗಡೆಯಾಗಿವೆ. ಒಂದು ರಾಬರ್ಟ್, ಮತ್ತೊಂದು ಯುವರತ್ನ. ಅಮೆಜಾನ್ ಪ್ರೈಮ್ನಲ್ಲಿ ಈ 2 ಚಿತ್ರಗಳು ಲಭ್ಯವಿದೆ. ನೀವು ನಿಮ್ಮ ಅಭಿರುಚಿಗೆ ತಕ್ಕಂತೆ ಈ ಸಿನಿಮಾಗಳನ್ನು ನೋಡ್ಬೋದು. ಇವಿಷ್ಟು ನಾನು ರೆಕಮೆಂಡ್ ಮಾಡ್ತಾರಂಥ ಲಿಸ್ಟ್ಗಳು. ಈಗ ನಮ್ಮ ಜೊತೆಗೆ ಇಲ್ಲಿ ಅಮರ್ ಅವರಿದ್ದಾರೆ. ಅವರು ಯಾವ ರೀತಿ ಸಿನಿಮಾಗಳನ್ನು ನೋಡ್ತಾರೆ, ಅವರು ಯಾವ ರೀತಿ ಸಿನಿಮಾಗಳನ್ನು ರೆಕಮೆಂಡ್ ಮಾಡ್ತಾರೆ ಅನ್ನೋದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಅಮರ್ ಅವರೇ, ನೀವು ಹಾಯ್ ಫೈನ್. ಓಕೆ, ಸರಿ. ಅಮರ್ ಅವರೇ, ನೀವೀಗ ಲಾಕ್ಡೌನ್ ಸಮಯದಲ್ಲಿ ಜನಗಳಿಗೆಲ್ಲ ತುಂಬ ಬೇಸರ ಆಗ್ತಿರುತ್ತೆ. ನೀವು ಯಾವ ಥರ ಸಿನಿಮಾಗಳನ್ನು ಅವರಿಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಓಕೆ, ಕೊಡಿ. ಸ್ನೇಹಿತರೆ, ಸುಜಯ್ ಇವತ್ತೊಂದು ಈ ರೀತಿ ಒಂದು ವಿಡಿಯೋ ಮಾಡೋಣ, ಒಂದು ಜನರಿಗೆ ರೆಕಮೆಂಡೇಷನ್ ಕೊಡೋಣ ಅಂತ ಹೇಳಿದ್ರು. ಅವರು ಆಲ್ರೆಡಿ ಹೇಳಿದರು ಆರಂಭದಲ್ಲಿ, ಇದು ಕೊರೋನಾ ಸಂದರ್ಭ, ಲಾಕ್ಡೌನ್, ಎಲ್ರಿಗೂ ಕೂಡ ಕಷ್ಟದ ಸಮಯ, ನಿಜ ಇದು. ಈ ಸಂದರ್ಭದಲ್ಲಿ ನಾವು ಯಾಕೆ ಜನರಿಗೆ ಒಂದಷ್ಟು ಒಳ್ಳೆಯ ಚಿತ್ರಗಳು, ಒಳ್ಳೆಯ ಮನರಂಜನೆ ಬಗ್ಗೆ ನಾವು ಸಜೆಷನ್ ಕೊಡಬಾರ್ದು ಅನ್ನುವಂಥ ಒಂದು ಸಲಹೆಯನ್ನು ಅವರು ಮುಂದೆ ತಂದರು. ಹೀಗಾಗಿ ಹೌದಲ್ವಾ, ಮಾಡ್ಬೋದಲ್ವ ಅಂತ ನಾವು ಕೂಡ ಅದನ್ನು ಮಾಡಿದ್ವಿ. ಇಲ್ಲಿ ಸುಜಯ್ ಅವ್ರಿಗೆ ಇಷ್ಟ ಆಗಿರೋ ಮೂವೀಸ್ ಬಗ್ಗೆ ಹೇಳಿದ್ರು. ಈಗ ನಾನೊಂದು ಲಿಸ್ಟ್ ಮಾಡ್ಕೊಂಬಂದಿದ್ದೀನಿ ನಮ್ಮ ಪ್ರೀತಿ ಆಡಿಯನ್ಸ್ಗೆ ಏನು ರೆಕಮೆಂಡ್ ಮಾಡೋಣ ಅಂತ. ರಕ್ಷಾ ಇದ್ದಾರೆ, ಪ್ರಥಮ್ ಇದ್ದಾರೆ, ನಮ್ಮ ಎಲ್ಲ ತಂಡದಲ್ಲಿ ಅಥವಾ ನಿಮ್ಮೆಲ್ಲೂ ಎಲ್ರಿಗೂ ಕೂಡ ಬೇರೆ ಬೇರೆ ಅಭಿರುಚಿ ಇರುತ್ತೆ. ಸೊ ನಾವು ಹೇಳಿದ ಈ ಮೂವಿಗಳು ಮಾತ್ರ ಗ್ರೇಟ್ ಅಂತ ಅಲ್ಲ, ನಮ್ಮ ರೆಕಮೆಂಡೇಷನ್ ಅಷ್ಟೇ ಇದು.
ಅದನ್ನು ಅದೇ ರೀತಿ ತಗೊಳ್ಳಿ ಅನ್ನುವಂಥದ್ದು ನಿಮಗೆ ನಾವು ಮಾಡ್ತಾ ಇರುವಂತಹ ಮನವಿ. ಸ್ನೇಹಿತರೆ, ಮೊದಲನೇದಾಗಿ ಈ ಸಂದರ್ಭಕ್ಕೆ ಅತ್ಯಂತ ಸೂಕ್ತ ಅಂತ ಅನಿಸ್ತಿರೋದು, ಎಲ್ಲರೂ ಕೂಡ ನೋಡಲೇಬೇಕಾಗಿರೋ ಒಂದು ಸಿನಿಮಾ ಅಂತ ನನಗೆ ಅನಿಸ್ತಾ ಇರೋದು ಕಂಟೇಜಿಯನ್ ಅಂತ 2011ರಲ್ಲಿ ಬಂದಂತಹ ಸಿನಿಮಾ. ಇದು ನೆಟ್ಫ್ಲಿಕ್ಸ್ನಲ್ಲಿ ಈ ಸಿನಿಮಾ ಸಿಗುತ್ತೆ. ಇವಾಗ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಜಗತ್ತಲ್ಲಿ, ಈ ಪ್ಯಾಂಡಮಿಕ್ ಏನು ನಡೀತಾ ಇದೆ, ಅದನ್ನು ಅದ್ಭುತವಾಗಿ 10 ವರ್ಷಗಳ ಹಿಂದೆನೇ ತೆರೆ ಮೇಲೆ ತಂದಂತಹ ಸಿನಿಮಾ. ನಿಮ್ಗೆ ಆ ಸಿನಿಮಾ ನೋಡ್ತಾ ಹೋದರೆ ಇವಾಗ ನಮ್ಮ ಸುತ್ತಮುತ್ತ ಹಾಕಿದೆಯಲ್ಲ ಇದನ್ನೇ ತೋರಿಸಿದಾರೇನೋ ಅಂತ ಅನಿಸುತ್ತೆ ಆ ಸಿನಿಮಾ ನೋಡಿದ್ರೆ. ಇದು ಒಂದು ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ ಇದು. ಹಾಗೆ ಸುಜಯ್, ನನ್ನ ಎರಡನೇ ಸಜೆಷನ್ನು ದಿ ಕ್ರೌನ್ ಅಂತ. ಇದು ಕೂಡ ನೆಟ್ಫ್ಲಿಕ್ಸ್ನಲ್ಲಿದೆ. 4 ಸೀಸನ್ಸ್ ಇದೆ. ಇದು ಬ್ರಿಟಿಷ್ ರಾಯಲ್ ಫ್ಯಾಮಿಲಿ, ಬ್ರಿಟಿಷ್ ರಾಜ ಪರಿವಾರ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸೀರೀಸ್. ತುಂಬ ಬ್ಯೂಟಿಫುಲ್ ಆಗಿ ಆರ್ಟಿಸ್ಟಿಕ್ ಆಗಿ ಇದನ್ನು ಮಾಡಿದ್ದಾರೆ. ಕಿಂಗ್ ಜಾರ್ಜ್ ಅವರ ನಿಧನದ ಬಳಿಕ ಇವಾಗಿರುವಂಥ ರಿನ್ನಿಂಗ್ ಮೊನಾರ್ಕ್ ಕ್ವೀನ್ ಎಲಿಜಬೆತ್ ಇದ್ದಾರಲ್ಲ, ಅವರ ಯುಗ ಆರಂಭ ಆಯ್ತಲ್ಲ ಆ ದಿನಗಳಿಂದನಿದೆ. ಆವಾಗ 1940ಸಲ್ಲಿ ಹೆಂಗೆ ಆರಂಭ ಆಯಿತು, ಕ್ವೀನ್ ಎಲಿಜಬೆತ್ ಅವರ ಬೆಳವಣಿಗೆ ಯಾವ ರೀತಿ ಆರಂಭ ಆಯಿತು, ಅದಾದ ನಂತರ ಸುದೀರ್ಘವಾಗಿ ಅವರು ಯಾವ ರೀತಿ ವಿಶ್ವದ ಲಾಂಗೆಸ್ಟ್ ಸರ್ವಿಂಗ್ ಮೊನಾರ್ಕ್ಗಳಲ್ಲಿ ಒಬ್ಬರು ಅಂತ ಕರೆಸ್ಕೊಂಡಿದ್ದಾರೆ. ಸುದೀರ್ಘಾವಧಿ ಆಳಿದಂತಹ ಸಾಮ್ರಾಜ್ಯವನ್ನು ಆಳಿದಂತಹ ರಾಣಿ ಅವರು ಎಲಿಜಬೆತ್ ಕೂಡ ಒಬ್ಬರು. ಅವರ ಜೀವನ, ಅವ್ರ ಜೀವನದಲ್ಲಿ ನಡೆದಂತಹ ಘಟನೆಗಳು, ಕೇವಲ ಅವ್ರ ಜೀವನ ಮಾತ್ರ ಅಲ್ಲ, ಅದರಲ್ಲಿ ಬ್ರಿಟನ್ನ ಇತಿಹಾಸವನ್ನು ಕೂಡ ಬ್ಲೆಂಡ್ ಮಾಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿ. ಬ್ರಿಟನ್ನ ಪ್ರಧಾನಿಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಅದರಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನನಗಿಷ್ಟ ಆಗಿದ್ದು ವಿನ್ಸ್ಟನ್ ಚರ್ಚಿಲ್ ಅವರ ಅವಧಿ, ಅದಾದ ನಂತರ ಮಾರ್ಗರೆಟ್ ಥ್ಯಾಚರ್ ಅವರ ಅವಧಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೋಡಿ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಅದರಲ್ಲೂ ಕೂಡ ಬ್ರಿಟಿಷ್ ಹಿಸ್ಟ್ರಿಯನ್ನು ಸ್ವಲ್ಪ ತಿಳ್ಕೋಬೇಕು ಅಂತಿದ್ರೆ ರೀಸೆಂಟ್ ಹಿಸ್ಟ್ರಿಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಿ ಕ್ರೌನನ್ನು ನೀವು ನೋಡ್ಬೋದು. ನೆಟ್ಫ್ಲಿಕ್ಸ್ನಲ್ಲಿ 4 ಸೀಸನ್ಸ್ ಇದೆ. ಇನ್ನು ಮೂರನೇದಾಗಿ ಸ್ಕ್ಯಾಮ್ 1992 ಸೋನಿ ಲಿವ್ನಲ್ಲಿ ಇದೆ. ಇದು ಸೋನಿ ಲಿವ್ ಅಂತ ಸೋನಿ ಲೈವ್ ಸೋನಿ ಲೈವ್ LIV ಅಷ್ಟೇ. ಓಕೆ, ಸೋನಿ ಲೈವ್. ಇದರಲ್ಲಿ ಈ ಸೀರೀಸ್ ಇದೆ, ಸ್ಕ್ಯಾಮ್ 1992 ಅಂತ. ಇದು ಹರ್ಷದ್ ಮೆಹ್ತಾ ಹಗರಣಕ್ಕೆ ಸಂಬಂಧಪಟ್ಟಂಥ ಒಂದು ಸೀರೀಸ್. ಇದು ತುಂಬ ಅದ್ಭುತವಾಗಿ ಒಂದು ಕಾಂಪ್ಲೆಕ್ಸ್ ಇಶ್ಯೂನ, ಒಂದು ಫಿನಾನ್ಷಿಯಲ್ ಫ್ರಾಡ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸ್ಬೋದು, ಎಷ್ಟು ಥ್ರಿಲ್ಲಿಂಗ್ ಆಗಿ ತೋರಿಸ್ಬೋದು, ರೋಮಾಂಚಕವಾಗಿ ತೋರಿಸ್ಬೋದು, ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೀಸೆಂಟಾಗಿ ಒಂದು ಮೂವಿ ಕೂಡ ಬಂತು, ಅಭಿಷೇಕ್ ಬಚ್ಚನ್ ಅವರ ಅಭಿನಯದ ಮೂವಿ ದ ಬಿಗ್ ಬುಲ್ ಅಂತ ಬಂತು. ಆ ಸಂದರ್ಭದಲ್ಲಿ ಒಂದು ರಿವ್ಯೂ ನಾನು ನೋಡ್ತಾ ಇದ್ದೆ ಸುಜಯ್. ಏನಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಸೇಮ್ ಸ್ಕ್ಯಾಮ್ 1992 ಏನು ತೋರಿಸಿದ್ದಾರೆ ಅದೇ ಸ್ಟೋರಿ ಇದು. ಅದರಲ್ಲಿ ಪ್ರತೀಕ್ ಗಾಂಧಿ ಅಂತ ಒಬ್ಬ ಗುಜರಾತಿ ಡ್ರಾಮಾ ಆರ್ಟಿಸ್ಟ್ ಅದರಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ತುಂಬ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇದನ್ನು ಅಭಿಷೇಕ್ ಬಚ್ಚನ್ ಅವರು ಮಾಡಿದ್ದಾರೆ. ಯಾವುದನ್ನ? ದ ಬಿಗ್ ಬುಲ್ ಅಂತ ಮೂವಿ. ಅದು ಕೂಡ OTTಯಲ್ಲೇ ರಿಲೀಸ್ ಆಗಿದೆ. ನೋಡೋಣ, ಸ್ಕ್ಯಾಮ್ 1992 ನೋಡಿದ್ನಲ್ಲ, ಬಿಗ್ ಬುಲ್ ರಿವ್ಯೂ ಹೇಗಿದೆ ನೋಡೋಣ ಅಂತ ನಾನು ಚೆಕ್ ಮಾಡಿದೆ. ಒಂದು ರಿವ್ಯೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ತುಂಬ ರೇಟಿಂಗ್ ಎಲ್ಲ ಕಮ್ಮಿ ಇತ್ತು. ಏನು ಹಾಕಿದ್ರು ಅಂದರೆ ಇದು ಸೇಮ್ ಸ್ಟೋರಿ, ಸ್ಕ್ಯಾಮ್ 1992ದೇ ಸ್ಟೋರಿ ಇದು, ಬಟ್ ರೀಮೇಕ್ ಅಂದರೆ ರಿಯಲ್ ಸ್ಟೋರಿ ಇದು. ಇದು ಹರ್ಷದ್ ಮೆಹ್ತಾ ಹಗರಣ ಅಂತ ನಡೆದಿತ್ತು, ಅದ್ರದ್ದು ರಿಯಲ್ ಸ್ಟೋರಿ ಇದು. ಆಲ್ರೆಡಿ ಒಂದು ಮೆಗಾ ಹಿಟ್ ಸೀರೀಸ್ ಆ್ಯಕ್ಚುಲಿ ಅದು. ಯಾವುದು? ಸ್ಕ್ಯಾಮ್ 1992. ಅದಾದ ಕೆಲ ತಿಂಗಳಲ್ಲಿ ಈಗ ಇದು ಬಂದಿದೆ, ದ ಬಿಗ್ ಬುಲ್ ಬಂದಿದೆ. 1 ವರ್ಷ ಗ್ಯಾಪ್ ಅನಿಸುತ್ತೆ. ರಿವ್ಯೂ ಕೊಟ್ಟಿದ್ದು ಒಂದು ಲೈನ್ ರಿವ್ಯೂ ತುಂಬ ಚೆನ್ನಾಗಿರ್ತದೆ. ಹೇಗಿತ್ತು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಸ್ಕ್ಯಾಮ್ 1992 ನೋಡಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಯಾವುದನ್ನ? ದ ಬಿಗ್ ಬುಲ್ಲನ್ನು ಸ್ಕಿಪ್ ಮಾಡಬಹುದು. ಒಂದು ವೇಳೆ ಸ್ಕ್ಯಾಮ್ 1992 ನೋಡಿಲ್ಲ ಅಂದರೆ ಆವಾಗಲೂ ಕೂಡ ಸ್ಕಿಪ್ ಮಾಡಿ ನೀವು ಸ್ಕ್ಯಾಮ್ 1992ನೇ ನೋಡಿ ಅಂತ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಅದು ಕ್ರಿಯೇಟಿವ್ ಆಗಿತ್ತು ಆ ರಿವ್ಯೂ. ಅದೊಂದು. ಇನ್ನೊಂದು ದ ಪ್ರಿಸನ್ ಬ್ರೇಕ್ ಅಂತ ಹಾಟ್ಸ್ಟಾರ್ನಲ್ಲಿದೆ. ಇದ್ರ ಬಗ್ಗೆ ತಮಗೆ ಗೊತ್ತಿರ್ಬೋದಲ್ಲ, ಏನು ಸ್ಟೋರಿ? ಅಂದರೆ ಇದು ಆ್ಯಕ್ಚುಲಿ ಬೇಸಿಕಲಿ ಅಣ್ಣ ತಮ್ಮಂದು ಸ್ಟೋರಿ ಇದು ಆ್ಯಕ್ಚುಲಿ. ಸೊ ಅಣ್ಣನಿಗೆ ಅವರಿಗೆ ಶಿಕ್ಷೆ ಆಗಿರುತ್ತೆ, ತಮ್ಮ ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಒನ್ಲೈನ್ ಸ್ಟೋರಿ ಅವರು ಹೇಳಿದ್ರು. ಅದು ಹೇಗೆ ಏನು ಅಂತ ನೀವು ಅದನ್ನು ನೋಡಿ. ಹಾಟ್ಸ್ಟಾರ್ನಲ್ಲಿ ಇದು 5 ಸೀಸನ್ ಇದೆ. ತುಂಬ ಗ್ರಿಪ್ಪಿಂಗ್ ಆಗಿ ಮಾಡಿದ್ದಾರೆ. ನಾನು ಇದನ್ನು ನೋಡೋಕ್ಕಿಂತ ಮುಂಚೆ ನಾನೊಂದು ಪ್ರಿಸನ್ ಬ್ರೇಕ್ ಅಂತ ಬಂದಾಗ, ಜೈಲ್ ಬ್ರೇಕ್ ಅಂತ ಬಂದಾಗ ಶಾಶಾಂಕ್ ರಿಡೆಂಪ್ಷನ್ ದ ಬೆಸ್ಟ್ ಮೂವಿ ಅಂತ ಅನಿಸ್ಕೊಳ್ಳುತ್ತೆ. ಅದನ್ನ ನೋಡಿ ಆಗಿದೆಯಲ್ಲ, ಮತ್ತು ಅದೇ ಥರ ಇರುತ್ತೆ, ಅದೇ ಜೈಲಲ್ಲಿ ಅದೇ ಒಂದು ಬಿಲಾ ಕುರಿತಾರೆ, ಹೊರಡೆ ಬರ್ತಾರೆ, ಅದೇ ಇರುತ್ತೆ ಅಂತ ನಾನು ತುಂಬ ಜನ ಹೇಳಿದಾಗ ಅದನ್ನು ಸೀರಿಯಸ್ ಆಗಿ ತೊಗೊಂಡೆ, ನೋಡಿರಲಿಲ್ಲ. ಆದರೆ ಒಂದು ಎಪಿಸೋಡ್ ನೋಡಿದ ನಂತರ ನಾನು ಕಂಟಿನ್ಯೂಸ್ಲಿ ನೋಡಿದೆ. 5 ಸೀಸನ್ ಕೂಡ ನೋಡಿದೆ. ತುಂಬ ಎಕ್ಸಲೆಂಟ್ ಆಗಿದೆ ಪ್ರಿಸನ್ ಬ್ರೇಕ್ ಅಂತ. ನೀವು ಅದನ್ನು ಹಾಟ್ಸ್ಟಾರಲ್ಲಿ ನೋಡಬಹುದು. ಇನ್ನು ಕನ್ನಡ ಸಿನಿಮಾಗಳ ವಿಚಾರಕ್ಕೆ ಬಂದರೆ, ಆಲ್ರೆಡಿ ಸುಜಯ್ ಒಂದು 2 ಒಳ್ಳೆ ಮೂವಿಗಳ ಬಗ್ಗೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಉಳಿದಂಥ ಎಲ್ಲ ಒಳ್ಳೆ ಮೂವಿಗಳ ಬಗ್ಗೆ ನಿಮಗೂ ಕೂಡ ನಾಲೆಜ್ ಇರುತ್ತೆ. ಕನ್ನಡ ಸಿನಿಮಾಗಳ ಬಗ್ಗೆ ನೀವು ಕೂಡ ನೋಡಿರ್ತೀರಿ. ಅದರ ಒಂದು ಹೇಳಿ ಅಂತ ಹೇಳಿದ್ರೆ, ನಾನು ತಿಥಿ ಸಿನಿಮಾ ನೋಡಿ ಅಂತ ನಿಮಗೆ ರೆಕಮೆಂಡ್ ಮಾಡ್ತೀನಿ.
ಎರಡನೇ ಸಲ ಬೇಕಾದ್ರೆ ಅದನ್ನು ನೋಡಬಹುದು. ನೋಡಿಲ್ಲ ಅಂದವರು ಖಂಡಿತವಾಗಲೂ ಕೂಡ ಈ ಸಿನಿಮಾವನ್ನು ನೋಡಲೇಬೇಕು. ಯೂಟ್ಯೂಬ್ನಲ್ಲಿ ಈ ಸಿನಿಮಾ ಫ್ರೀಯಾಗಿ ನೋಡಲಿಕ್ಕೆ ಸಿಗುತ್ತೆ. ನಾನು ರೆಕಮೆಂಡೇಷನ್ ನಾನು ನಿಮಗೆ ಮುಂದುವರಿಸ್ತೀನಿ ನೋಡಿ. ಇನ್ನೊಂದು ಸಿನಿಮಾ ನಿಮಗೆ ನೋಡಿ ಅಂತ ರೆಕಮೆಂಡ್ ಮಾಡೋದು ಕ್ಯಾಸ್ಟ್ ಅವೇ ಅಂತ 2000ನೇ ಇಸ್ವಿಯಲ್ಲಿ ಬಂದಂತಹ ಸಿನಿಮಾ, ಟಾಮ್ ಹ್ಯಾಂಕ್ಸ್ ಅವರ ನಟನೆಯ ಸಿನಿಮಾ. ಇದು ಅಷ್ಟೇ ಒಂದು ಅದ್ಭುತವಾದ ಸಿನಿಮಾ, ಜೀವನೋತ್ಸಾಹಕ್ಕೆ ಸಂಬಂಧಪಟ್ಟ ಸಿನಿಮಾ, ಎಮೋಷ್ನಲಿ ಕೂಡ ಟಚ್ ಆಗುತ್ತೆ, ಅಡ್ವೆಂಚರಸ್ ಕೂಡ ಆಗಿದೆ ಈ ಸಿನಿಮಾ. ಇದ್ರ ಬಗ್ಗೆ, ಈ ಸಿನಿಮಾದ ಬಗ್ಗೆ ಏನು? ಇದು ಒನ್ ಆಫ್ ದ ಅಂದರೆ ಪಾಪ್ಯುಲರ್ ಕ್ಯಾಸ್ಟ್, ಅಂದರೆ ಇದು ಸರ್ವೈವಲ್ ಡ್ರಾಮಾ ಇದೆ ಆ್ಯಕ್ಚುಲಿ. ಲೈಫ್ ಆಫ್ ಪೈ ನೀವು ನೋಡಿರ್ಬೋದು, ಅಥವಾ ಇದರದ್ದು ಜಾನರ್ ಬೇರೆ ರೀತಿ ಆ್ಯಕ್ಚುಲಿ, ಅಂದರೆ ಸರ್ವೈವಲ್ ಡ್ರಾಮಾನೇ ಬರುತ್ತೆ. ಬಟ್ ಇದರ ಟ್ರೀಟ್ಮೆಂಟ್, ಇಲ್ಲಿ ತೋರಿಸಿರುವಂಥ ಒಂದು ಕಥೆ ಎಲ್ಲ ಇಟ್ ಈಸ್ ಅದ್ಭುತ. ಅಂದರೆ ಸರ್ವೈವಲ್ ಡ್ರಾಮಾಗಳಲ್ಲೇ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಈ ಸಿನಿಮಾನ. ಇನ್ನೊಂದು ಇನ್ ಟು ದ ವೈಲ್ಡ್ ಅಂತ, ಹೆಚ್ಚು ಕಮ್ಮಿ ಇದು ಕೂಡ ಅದೇ ಥರ ಇದೆ. ಆದರೆ ಇದರಲ್ಲಿ ಮನುಷ್ಯ ಜೀವನದ ಬಗ್ಗೆ ಯೋಚನೆ ಮಾಡೋ ರೀತಿಯನ್ನು ಬದಲಾಯಿಸಬಹುದಾದ ಸಿನಿಮಾ ಇದು. ಇನ್ ಟು ದ ವೈಲ್ಡ್ ಅಂತ 2007ರಲ್ಲಿ ಬಂದ ಸಿನಿಮಾ. ಅಮೆಝಾನ್ ಪ್ರೈಮ್ನಲ್ಲಿದೆ, ನೆಟ್ಫ್ಲಿಕ್ಸ್ನಲ್ಲೂ ಕೂಡ ಇದು ಲಭ್ಯ ಇದೆ. ಈ ಹಿಂದೆ ಹೇಳಿದ ಕಾಸ್ಟ್ ಅವೇ ಕೂಡ ಅಷ್ಟೇ, 2ರಲ್ಲೂ ಇದೆ. ಇನ್ ಟು ದ ವೈಲ್ಡ್ 2007ರ ಸಿನಿಮಾ, ಇದು ಕೂಡ 2ರಲ್ಲೂ ಕೂಡ ಲಭ್ಯ ಇದೆ. ಒಬ್ಬ ಮನುಷ್ಯ, ನಾವು ದಿನ ಬೆಳಗಾದರೆ ದುಡ್ಡು, ಶಿಕ್ಷಣ, ಉದ್ಯೋಗ, ರ್ಯಾಟ್ ರೇಸಲ್ಲಿ ಮುಳುಗಿ ಹೋಗಿರ್ತೀವಲ್ಲ ನಾವು, ಇದರಿಂದ ಹೊರತಾದ ಜೀವನವೂ ಇದೆಯಾ, ಇದೆ ಅಂದರೆ ಯಾವ ರೀತಿ ಇದೆ, ಅದನ್ನು ನೋಡೋ ದೃಷ್ಟಿಕೋನ ಹೇಗೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಸಿನಿಮಾ. ತುಂಬ ಚೆನ್ನಾಗಿದೆ ನೋಡಿ. ಆ ಮೂವಿ ನೋಡಿದ ನಂತರ ಒಂದು 2-3 ದಿನ ಅದರ ಮೂವಿಯ ನೆನಪುಗಳು ಕಾಡುತ್ತೆ, ಆ ಮಟ್ಟಿಗಿದೆ ಈ ಸಿನಿಮಾ ಇನ್ ಟು ದ ವೈಲ್ಡ್ ಅಂತ. ಇನ್ನೊಂದು ಝೀರೋ ಡಾರ್ಕ್ 30 ಅಂತ, ಇದು 2012ರ ಸಿನಿಮಾ. ಇದು ಕೂಡ ಅಮೆಝಾನ್ ಮತ್ತು ನೆಟ್ಫ್ಲಿಕ್ಸ್ 2ರಲ್ಲೂ ಕೂಡ ಇದೆ. ಇದು ನಿಮಗೆ ಗೊತ್ತಿರ್ಬೋದು, ಒಸಾಮಾ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಅಡಗಿದ್ದಂತಹ ಒಸಾಮಾನನ್ನು ಯಾವ ರೀತಿ ಅಮೆರಿಕದ ಸೀಲ್ ಪಡೆಯ ಯೋಧರು ಅಲ್ಲಿಗೆ ನುಗ್ಗುಬಿಟ್ಟು ದಾಳಿಯನ್ನು ಮಾಡಿ ರಾತ್ರೋರಾತ್ರಿ ಯಾವ ರೀತಿ ಎಲಿಮಿನೇಟ್ ಮಾಡಿದ್ರು ಅನ್ನೋದರ ಮೂವಿ. ತುಂಬ ಥ್ರಿಲ್ಲಿಂಗ್ ಆಗಿದೆ, ಆ್ಯಕ್ಷನ್ ಥ್ರಿಲ್ಲರ್, ಇದು ರಿಯಲ್ ಸ್ಟೋರಿ. ಇದನ್ನು ಕೂಡ ನೀವು ನೋಡಿಲ್ಲ ಅಂದರೆ ನೋಡಬೇಕಾದಂತಹ ಸಿನಿಮಾ. ಉಳಿದಂತೆ ಆರ್ ಪ್ಲಾನೆಟ್ ಅಂತ ಒಂದು 8 ಎಪಿಸೋಡ್ಗಳ ಒಂದು ಸೀರೀಸ್ ಇದೆ, ನೆಟ್ಫ್ಲಿಕ್ಸ್ನಲ್ಲಿದೆ. ನಾವು ಜಗತ್ತಿನ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೋಡ್ತೀವಿ, ಎಂಟರ್ಟೈನ್ಮೆಂಟ್ ಬಗ್ಗೆ ನೋಡ್ತೀವಿ, ಅಕ್ಕಪಕ್ಕದ ಮನೆಯವರಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಕೂಡ ನಮ್ಮ ಜನಕ್ಕೆ ಜಾಸ್ತಿ ಇದೆ. ಸೀರಿಯಲ್ಸ್ ಎಲ್ಲ ತುಂಬ ಜನ ನೋಡ್ತಾರೆ. ಪಕ್ಕದ ಮನೆಯಲ್ಲಿ ಸ್ಟೋರಿ, ಆ ಕಡೆ ಮನೆ ಸ್ಟೋರಿ, ಈ ಕಡೆ ಮನೆ ಸ್ಟೋರಿ ಎಲ್ಲ ಬರುತ್ತಲ್ಲ ಸೀರಿಯಲ್ಗಳಲ್ಲಿ. ಇದು ಆರ್ ಪ್ಲಾನೆಟ್ ನಮ್ಮ ಮನೆಯ ಸ್ಟೋರಿ, ಈ ಭೂಮಿಯ ಸ್ಟೋರಿ, ನಮ್ಮ ಭೂಮಿ ತಾಯಿ ಪ್ಲಾನೆಟ್ ಅರ್ತ್ನ ಸ್ಟೋರಿ. ಇದು ತುಂಬ ಚೆನ್ನಾಗಿದೆ. ಸರ್ ಅಟನ್ಬರಾ ಇದಕ್ಕೆ ನರೇಷನ್ ಮಾಡಿದ್ದಾರೆ. ತುಂಬ ಈ ಭೂಮಿಯನ್ನು ನಾವು ಎಷ್ಟು ಹಾಳು ಮಾಡಿದ್ದೀವಿ ಆಲ್ರೆಡಿ, ಇವಾಗಲೂ ಕೂಡ ನಾವು ಎಚ್ಚೆತ್ತುಕೊಂಡಿಲ್ಲ ಅಂದರೆ ಎಂಥ ದೊಡ್ಡ ಅಪಾಯ ನಮಗೆ ಕಾದಿದೆ. ಈ ಮನೆಯ ಸದಸ್ಯರು, ಈ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರುಗಳ ಬಗ್ಗೆ ಭಾಳ ಚರ್ಚೆ ನಡೆಯುತ್ತಲ್ಲ, ಎಲ್ಲ ಸದಸ್ಯರಿಗೂ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೊಳಗೆ ಒಂದಾಗಿರಬೇಕು ಅಂತೆಲ್ಲ ಬರುತ್ತಲ್ಲ. ಈ ಭೂಮಿ ಕೂಡ ಒಂದು ರೀತಿ ಬಿಗ್ ಬಾಸ್ ಮನೆಯೇ, ಆದರೆ ಸದಸ್ಯರು ಮನುಷ್ಯರು ಮಾತ್ರ ಅಲ್ಲ. ಸಾಕಷ್ಟು ಜಲಚರಗಳಿವೆ, ಬೇರೆ ಬೇರೆ ಜೀವಿಗಳಿದ್ದಾವೆ, ಭೂಮಿಯ ಮೇಲೂ ಇದ್ದಾವೆ, ನೀರಲ್ಲೂ ಇದ್ದಾವೆ, ಭೂಮಿಯ ಅಡಿಗೂ ಇದ್ದಾವೆ. ಅವುಗಳೆಲ್ಲರ ಮನೆ ಇದು, ಮನುಷ್ಯರು ಸೇರಿದಂತೆ. ಆದರೆ ಮನುಷ್ಯರು ಏನು ಮಾಡ್ತಿದ್ದೀವಿ, ನಾವೆಲ್ಲ ಆಕ್ರಮಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಅದ್ಭುತವಾದ ಡಾಕ್ಯುಮೆಂಟ್ರಿ ಸೀರೀಸ್ ಇದು. ವಿಜುವಲ್ ಅಟನ್ಬರ್ಗ್ ಅವ್ರದ್ದು ನರೇಷನ್ ಅಂತ ಹೇಳಿದ್ರೆ, ಈಗಷ್ಟೇ ಒಂದು ವೈಲ್ಡ್ ಕರ್ನಾಟಕ ಅಂತ ಒಂದು ಸಿನಿಮಾ ಬಂದಿತ್ತು ಅವರದೇ ನರೇಷನ್ ಅಲ್ಲಿ. ಅವರು ತುಂಬ ಸೀರೀಸ್ಗಳಿಗೆ ಅವರು ಆ್ಯಕ್ಚುಲಿ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಬರುವಂಥ ಎಲ್ಲ ಡಾಕ್ಯುಮೆಂಟ್ರಿ ಆಲ್ಮೋಸ್ಟ್ ಅವರದೇ ನರೇಷನ್ ಇರುತ್ತೆ. ಸರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಕರೀತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೋಡಲೇಬೇಕಾದಂಥದ್ದು. ಆ್ಯಕ್ಚುಲಿ ಇದು ನೆಟ್ಫ್ಲಿಕ್ಸ್ದು ಸೀರೀಸ್ ಆದರೂ ಕೂಡ ಆರ್ ಪ್ಲಾನೆಟ್ ನಿಮಗೆ ಯೂಟ್ಯೂಬ್ನಲ್ಲೂ ಕೂಡ ಫ್ರೀಯಾಗಿ ಲಭ್ಯ ಇದೆ. ಬಟ್ ಫುಲ್ ಎಲ್ಲ ಎಪಿಸೋಡ್ಸ್ ಇದೆಯಲ್ಲೋ ನಾನು ಚೆಕ್ ಮಾಡಿಲ್ಲ, ಬಟ್ ಇದೆ, ಒಂದಷ್ಟು ಎಪಿಸೋಡ್ಸ್ ಆದರೂ ಲಭ್ಯ ಇದೆ, ಅಥವಾ ಫುಲ್ಲೇ ಇರಬೇಕು. ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾರಿ, ಅದನ್ನು ನಾನು ಚೆಕ್ ಮಾಡಲಿಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ. ಏನೋ ಸ್ನೇಹಿತರೆ, ನನ್ನ 10ನೇ ರೆಕಮೆಂಡೇಷನ್ ಹಾಗೂ ಲಾಸ್ಟ್ ರೆಕಮೆಂಡೇಷನ್ಸ್ ಇದೆ ಇದರಲ್ಲಿ. ಇದು ಸ್ವಲ್ಪ ಪ್ರಯೋಜನಕ್ಕೆ ಬರುವಂಥದ್ದು, ಉಪಯೋಗಕ್ಕೆ ಬರುವಂಥದ್ದು, ನಾಲೆಜ್ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಒಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ಪ್ರಯೋಜನಕ್ಕೆ ಬರುವಂಥದ್ದು ಯಾವುದಿರ್ಬೇಕು? ಪ್ರಯೋಜನಕ್ಕೆ ಬರುವಂಥದ್ದು ಅಂತ ನೀವು ಹೇಳ್ತಿದ್ರ ಅಂದರೆ ಮೋಸ್ಟ್ಲಿ ಮಸ್ತ್ ಮಗ ನ್ಯೂಸ್ ಅಥವಾ ವೀಡಿಯೋಸ್ ಇರ್ಬೋದು ಅಂತ ಅನಿಸುತ್ತೆ, ನನ್ನ ಪ್ರಕಾರ. ಗೊತ್ತಿಲ್ಲ, ಬಟ್ ಗೆಸ್ ಸರಿ ಇದೆ. ಸ್ನೇಹಿತರೆ, ನಾವು ನಮ್ಮ mastmaga.comನ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಭಾರತ ದರ್ಶನ ಅನ್ನುವಂಥ ಒಂದು ಬ್ಯೂಟಿಫುಲ್ ಸರಣಿ ಇದೆ. 30ಕ್ಕಿಂತ ಹೆಚ್ಚಿನ ಎಪಿಸೋಡ್ಸ್ಗಳಿವೆ. ಭಾರತ ಸ್ವತಂತ್ರ ಪಡೆಯೋ ಕ್ಷಣದಿಂದ ಏನಾಯಿತು, ರೀಸೆಂಟ್ ಹಿಸ್ಟ್ರಿ ತನಕ, 1946ಇಂದನೇ ಆರಂಭ ಆಗುತ್ತೆ. ಬ್ರಿಟಿಷರು ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಘಟನೆಗಳು ನಡೆದ್ವು ಇಲ್ಲಿ, ಬಿಟ್ಟು ಹೋಗೋ ಸಂದರ್ಭದಲ್ಲಿ ಏನಾಯಿತು, ನಂತರ
ನೆಹರು ಅವರ ಕಾಲ, ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲ, ಇಂದಿರಾ ಗಾಂಧಿ ಅವರ ಕಾಲ, ನಂತರ ಬಂದಂಥ ಎಲ್ಲ ಪ್ರೈಮ್ ಮಿನಿಸ್ಟರ್ಗಳ ಕಾಲ, ರಾಜೀವ್ ಗಾಂಧಿ, ನಂತರ PV ನರಸಿಂಹರಾವ್ ಅವರ ಕಾಲ, ಎಲ್ಲ ಪ್ರಧಾನಿಗಳ ಅವಧಿಯ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ನಾವು ಅದನ್ನು ತೆರೆ ಮೇಲೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಭಾರತ ದರ್ಶನ ಸರಣಿಯ ಮೂಲಕ. ನರೇಂದ್ರ ಮೋದಿಯವರ ಕಾಲದ ತನಕವೂ ಕೂಡ ನಾವು ಅದರಲ್ಲಿ ಕವರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇದರಲ್ಲಿ ದೇಶದಲ್ಲಿ ನಡೆದಂತಹ ಎಲ್ಲ ದೊಡ್ಡ ಹಾಗೂ ಸಣ್ಣ ರಾಜಕೀಯ ಸಾಮಾಜಿಕ ವಿದ್ಯಮಾನಗಳನ್ನು ನಾವು ಕವರ್ ಮಾಡಿದ್ದೀವಿ. ಅದನ್ನು ನೋಡಬಹುದು ನೀವು ಈ ಸಂದರ್ಭದಲ್ಲಿ. ಲೀಡರ್ಸ್ ಸರಣಿ ಅದು ಕೂಡ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂಥದ್ದು, ನೋಡಿ ಮೋಟಿವೇಶನನ್ನು ಪಡ್ಕೊಳ್ಬೇಕಾಗಿರುವಂಥದ್ದು. ದೊಡ್ಡ ದೊಡ್ಡ ಮಹನೀಯರ ಜೀವನವನ್ನು ನಾವು ಅವ್ರು ಯಾವ ರೀತಿ ಸ್ಟ್ರಗಲ್ ಮಾಡಿದ್ರು, ಯಾವ ರೀತಿ ಸಾಧನೆಯನ್ನು ಮಾಡಿದ್ರು ಕಷ್ಟದಲ್ಲೂ ಕೂಡ ಅನ್ನೋದನ್ನು ಅದರಲ್ಲಿ ತಿಳಿಸಿದ್ದೀವಿ. ಹಾಗೆ ಸಾಕಷ್ಟು ಎಜುಕೇಷನಲ್ ವೀಡಿಯೋಸ್ ಇದೆ ನಿಮ್ಮ ಪ್ರೀತಿಯ mastmagga.comನಲ್ಲಿ. ಪ್ರತಿದಿನ ನಾವು ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಡೈಲಿ ನ್ಯೂಸ್ ಬುಲೆಟಿನ್ಸ್ ಇರುತ್ತೆ, ಸಂಜೆ ಸುತ್ತು ಜಗತ್ತು ಇರುತ್ತೆ, ಅದಾದ ನಂತರ ರಾತ್ರಿ ಫುಲ್ ನ್ಯೂಸ್ ಇರುತ್ತೆ. ಇದನ್ನು ಕೂಡ ನೋಡ್ತಾ ನೀವು ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ಇದುವರೆಗೆ ನೋಡ್ದಿರೋಂಥದ್ದೆಲ್ಲ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅದನ್ನು ನೋಡೋಷ್ಟರಲ್ಲಿ ಲಾಕ್ಡೌನ್ ಸಾಕಾಗಲ್ಲ, ಅಷ್ಟು ಕಂಟೆಂಟ್ ಇದೆ. ಅದನ್ನು ಕೂಡ ನೋಡಿ. ಬರೀ ನಾವು ರೆಕಮೆಂಡೇಷನ್ ಕೊಟ್ಟ ತಕ್ಷಣ ಇದು ಬಿಟ್ಟು ಎಲ್ಲ ಬೇರೆ ಕಡೆ ಎಲ್ಲ ನೋಡಿ ಇದನ್ನು ನೋಡದೇ ಇರಬೇಡಿ, ದಯವಿಟ್ಟು ನೋಡಿ ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮರ್ ಅವರೇ. ಸೊ ಇದಿಷ್ಟು ಸಿನಿಮಾಗಳು ಮತ್ತು ರೆಕಮೆಂಡೇಷನ್ಸ್ ಅಮರ್ ಅವರು ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಜೊತೆಗೆ ಪ್ರಥಮ್ ಅವರಿದ್ದಾರೆ. ಬನ್ನಿ, ಅವರು ಯಾವ ಥರ ಸಿನಿಮಾಗಳನ್ನು ನೋಡ್ತಾರೆ, ಅವರ ರೆಕಮೆಂಡೇಷನ್ ಸಿನಿಮಾಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಾಗೆ ಸ್ನೇಹಿತರೆ, ನಾನು ಪರಿಚಯ ಮಾಡ್ಕೊಳ್ಳೋದೇ ಮರೆತು ಹೋಗಿದೆ. ನನ್ನ ಹೆಸರು ಸುಜಯ್ ಅಂತ. ನಾನು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಸುದ್ದಿಗಳನ್ನು ಅದಕ್ಕೆ ಸೂಟ್ ಆಗುವಂಥ ವಿಷಯಗಳ ಬಗ್ಗೆ ನಾನು ಕೆಲಸ ಮಾಡ್ತೀನಿ. ಇಲ್ಲಿ ಪ್ರಥಮ್ ಅವರಿದ್ದಾರೆ. ಅವರು ಪ್ರೊಡಕ್ಷನ್ ಮತ್ತು ಗ್ರಾಫಿಕ್ಸ್ ರಿಲೇಟೆಡ್ ಕೆಲಸಗಳನ್ನು ಅವರು ನೋಡ್ಕೊಳ್ತಾರೆ. ಪ್ರಥಮ್, ನೀವು ಯಾವ ಥರ ಸಿನಿಮಾಗಳನ್ನು ನೋಡ್ತೀರಾ ಮತ್ತು ಜನಗಳಿಗೆ ಯಾವ ರೀತಿ ಸಿನಿಮಾಗಳನ್ನು ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಹೇಳಿ. ಮೊದಲನೇದಾಗಿ ಲಾಸ್ಟ್ ಇನ್ ಸ್ಪೇಸ್ ಅಂತ ಇದೊಂದು ವೆಬ್ ಸೀರೀಸ್. ಆ್ಯಕ್ಚುಲಿ ಇದು ಸೈಫೈ ಮೂವಿ, ಅಂದರೆ ಅಡ್ವೆಂಚರ್ ಇದೆ. ಸ್ವಲ್ಪ ಅಡ್ವೆಂಚರ್ ಅಂದರೆ ಒಂದು ಫ್ಯಾಮಿಲಿ ಅಂದರೆ ಸ್ಪೇಸಲ್ಲಿ ಹೆಂಗೆ ಒಂದು ಸ್ಪೇಸಲ್ಲಿ ಅದು ಕ್ರ್ಯಾಶ್ ಆಗಿ ಅವರೊಂದು ಪ್ಲ್ಯಾನೆಟಿಗೆ ಬಿತ್ತು, ಅಲ್ಲಿಂದ ಹೆಂಗೆ ಸರ್ವೈವ್ ಆಗ್ತಾರೆ ಅದರ ಬಗ್ಗೆ ಇದೊಂದು ಸೀರೀಸ್, ವೆಬ್ ಸೀರೀಸ್. ಇದು 2 ಸೀಸನ್ ಇದೆ. 3ನೇ ಸೀಸನ್ನು ಈ ಇಯರೇ ರಿಲೀಸ್ ಆಗ್ಬೋದು. ಅಂದರೆ 2 ಸೀಸನ್ ನಿಮ್ಗೆ ಅಂದರೆ ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಅಂದರೆ ಮೂವಿ ಜುಮಾಂಜಿ. ಅಂದರೆ ನಾನು ಆ್ಯಕ್ಚುಲಿ ಇದು ರಾಕ್ ಅವ್ರ ಮೂವಿ ಸ್ವಲ್ಪ ಜಾಸ್ತಿ ನೋಡ್ತೇನೆ. ಅಂದರೆ ನಂಗೆ ಅದ್ರಲ್ಲಿ ಇಷ್ಟ ಆಗಿದ್ದಂದರೆ ಜುಮಾಂಜಿ, ವೆಲ್ಕಮ್ ಟು ದ ಜಂಗಲ್. ಅಂದರೆ ಅಂದರೆ ಅಡ್ವೆಂಚರ್ ಮೂವಿ ಇದು. ಅಡ್ವೆಂಚರ್ ಪ್ಲಸ್ ಸ್ವಲ್ಪ ಕಾಮಿಡಿನೂ ಇದೆ. ಇದು ಬಂದು ಇದರಲ್ಲಿ ನೆಟ್ಫ್ಲಿಕ್ಸಲ್ಲೇ ಅವೈಲೇಬಲ್ ಐತೆ. ಓಕೆ, ನೆಕ್ಸ್ಟ್ ಆದರೆ ಜುಮಾಂಜಿಯಲ್ಲಿ ಇನ್ನೊಂದಿದೆ, ನೆಕ್ಸ್ಟ್ ಲೆವೆಲ್ ಅಂತ. ಅದು ಅಮೆಝಾನಲ್ಲಿದೆ. ಮತ್ತೊಂದು ಅವ್ರದ್ದೇ ರಾಕ್ ಅವರದ್ದೇ ಇದು ಜರ್ನಿ ಟು ದ ಮಿಸ್ಟೀರಿಯಸ್ ಐಸ್ಲ್ಯಾಂಡ್ ಅಂತ. ಇದು ಅಮೆಝಾನಲ್ಲಿದೆ. ಅಂದರೆ ಇದು ಕೂಡ ಅಡ್ವೆಂಚರಸ್ ಮೂವಿ. ಓಕೆ, ನೆಕ್ಸ್ಟ್ ನಮ್ಮ ಜೊತೆಗೆ ಶ್ರೀರಕ್ಷ ಅವರಿದ್ದಾರೆ. ಅವರು ನಮ್ಮ ವರದಿಗಾರರು ಮಸ್ತ್ಮಗದಲ್ಲಿ. ಸೊ ಅವರು ಯಾವ ಥರ ಸಿನಿಮಾಗಳನ್ನು ನೋಡ್ತಾರೆ ಮತ್ತು ಯಾವ ಥರ ಸಿನಿಮಾಗಳನ್ನು ನಿಮಗೆ ಪ್ರೇಕ್ಷಕರಿಗೆ ರೆಕಮೆಂಡ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹೇಳಿ, ಯಾವ ಥರ ಸಿನಿಮಾಗಳನ್ನು ನಾವೆಲ್ಲ ನೋಡಬೇಕು, ಪ್ರೇಕ್ಷಕರೆಲ್ಲ ನೋಡಬೇಕು? ನಾನು ಹೆಚ್ಚಾಗಿ ಮೂವೀಸು ನೋಡಲ್ಲ, ಏನು ಬೇರೆ ಬೇರೆ ಸೀರಿಯಲ್ಸ್ಗಳು ನಾನು ನೋಡಲ್ಲ. ಇವರಿಬ್ಬರು ಹೇಳಿರೋ ಥರ ಏನು ಇಂಗ್ಲೀಷ್ ಮೂವೀಸ್ ಆಗಿರ್ಬೋದು, ಮಲಯಾಳಂ, ತಮಿಳ್ ಯಾವುದೂ ನಾನು ನೋಡಲಿಲ್ಲ. ಬಟ್ ನನ್ನ ಟೇಸ್ಟ್ ಆಫ್ ಅಂದರೆ ನನಗೆ ಇಷ್ಟ ಆಗುವಂಥ ರೀತಿಯದೇ ಬೇರೆ. ನಾನು ಹೆಚ್ಚಾಗಿ ಸಾಂಗ್ ಕೇಳ್ತಿರ್ತೀನಿ, ಆಗಾಗ ಬುಕ್ಸ್ ಓದ್ತಿರ್ತೀನಿ ವಿನಃ. ನಂಗೆ ಹಳೆ ಸಾಂಗ್ಸೇ ಇಷ್ಟ. ಅಂದರೆ ಹೊಸ್ತು ಸಹ ಇಷ್ಟ, ಬಟ್ ಹಾಗಲ್ಲ, ಹಳೆ ಸಾಂಗ್ಸ್ ನನಗೆ ತುಂಬ ಇಷ್ಟ. ಆದರೂ ಸಹ ನಾನು ಕೆಲವೊಂದು ಏನಂತ ಹೇಳಿದ್ರೆ ನಾನು ನೋಡಿದ್ರಲ್ಲಿ ಬೆಸ್ಟ್ ಅನಿಸಿರೋದು, ತುಂಬ ಚೆನ್ನಾಗಿರೋದು ಏನಿದೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಿಮಗೂ ಅದು ಇಷ್ಟ ಆಗಬೇಕು, ನೋಡಬೇಕು ಅಂತಲ್ಲ, ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇಷ್ಟ ಆಗಿದೆ. ಸೊ ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಬಹುದು. ನೋಡಿ, ಫಸ್ಟ್ ನಾನು ಹೇಳುವಂಥದ್ದು ಯಾವ ಮೂವಿ ಅಲ್ಲ, ಸೀರಿಯಲ್ ಅಂದ ತಕ್ಷಣ ಇವಳೇನು ಸೀರಿಯಲ್ ನೋಡೋಕ್ಕೆ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ಬಹುದು. ಆದರೆ ಅದು ಮಂಥನ ಅಂತ ಸೀರಿಯಲ್. SN ಸೇತುರಾಮ್ ಅವರದ್ದು ಡೈರೆಕ್ಷನ್ ಇರುವಂಥದ್ದು. ಅವರೇ ಅದಕ್ಕೆ ಏನಂತ ಹೇಳಿದ್ರೆ ಸಂಭಾಷಣೆಯನ್ನು ಬರೆದು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಬರುವಂತಹ ಡೈಲಾಗ್ಸ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ. 282 ಎಪಿಸೋಡ್ ಇದೆ. ಇದು ಯೂಟ್ಯೂಬಲ್ಲಿ ಸಿಗುತ್ತೆ. ಮಂಥನ ಸೀರಿಯಲ್ ಹಾಕಿದ್ರೆ ಇದು ಸಿಗುತ್ತೆ. ಇದನ್ನು ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ
ಅಂದರೆ ಸಂಬಂಧಗಳ ಮೌಲ್ಯ ಎಷ್ಟಿದೆ, ಅಂದರೆ ತಂದೆ ತಾಯಿ, ಮನೇಲೊಬ್ಬ ತಂದೆ ಅನ್ನುವಂಥ ಎಷ್ಟು ಇಂಪಾರ್ಟೆಂಟ್, ತಂದೆ ಸರಿ ಇಲ್ದಿದ್ರೆ ಮಕ್ಕಳು ಹೇಗೆ ಕಷ್ಟಪಡಬೇಕಾಗುತ್ತೆ ಅಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಇದರಲ್ಲಿ ಆಗಾಗ ಬರುವಂಥ ಒಂದು ಡೈಲಾಗ್ಸ್, ತಾಯಿ ನೀನು, ತಾಯಿ ಅವಳು, ತಾಯಿ ನಾನು, ಈಗ ಆಗಾಗ ಬರುವಂಥ ಈ ಡೈಲಾಗ್ಸ್ ತುಂಬ ಮನಸ್ಸಿಗೆ ನಾಟುತ್ತೆ. ಈ ಡೈಲಾಗ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ, ನಾನು ನೋಡೋಕ್ಕೆ ಹೇಳ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟು ಜನಕ್ಕೆ ನಾಟಕ ಇಷ್ಟ ಆಗುತ್ತೆ, ಡ್ರಾಮಾ ಇಷ್ಟ ಆಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಡ್ರಾಮಾ ಅದರಲ್ಲಿ ಕರ್ಣ ಸಾಂಗತ್ಯ ಅಂತ, ಅಂದರೆ ನೀನಾಸಂನ ತಿರುಗಾಟದಲ್ಲಿ ನಡೆದಿರುವಂತಹ ಇದು ನಾಟಕ 2019 ಬಂದಿರುವಂಥದ್ದು. ನೀನಾಸಂನ ತಿರುಗಾಟದಲ್ಲಿ ಈ ನಾಟಕವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಇದು ಯೂಟ್ಯೂಬಲ್ಲಿ ಸಂಚಿ ಫೌಂಡೇಶನ್ ಅಂಡರಲ್ಲಿ ನೀವು ಸಿಕ್ಕುತ್ತೆ. ಸಂಚಿ ಫೌಂಡೇಶನ್ ಅಂತ ಹಾಕಿದ್ರೆ ಕರ್ಣ ಸಾಂಗತ್ಯ ಸಿಗುತ್ತೆ. ಇದನ್ನು ಗಣೇಶ್ ಮಂದಾರ್ತಿ ಅನ್ನೋರು ಡೈರೆಕ್ಟ್ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿ ಅಂದರೆ ಕರ್ಣ ನಾವು ನೋಡ್ತಿದ್ದಂಗೆ ಅಂದರೆ ಏನು ಪಾಂಡವರಿಗೆ ಅವರು ಅಣ್ಣ ಆಗಬೇಕು ಹಾಗೆ ಅಂತ, ಬಟ್ ಕರ್ಣನಿಗಾಗಿರುವಂತಹ ನೋವು, ಅವರಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲವನ್ನು ಕೂಡ ಇವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಈ ನಾಟಕವನ್ನು ಮಕ್ಕಳಿಗೆ ತೋರಿಸ್ಬೇಕು, ಯಾಕಂತ ಹೇಳಿದರೆ ಕೇವಲ ಕರ್ಣನ ಒಂದು ಪರಿಚಯ ಆಗುತ್ತೆ. ಬೇರೆ ಬೇರೆ ಗ್ರಂಥಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿರುವಂತಹ ಕರ್ಣ ಯಾರು ಏನು ಅನ್ನುವಂಥದ್ದನ್ನು ಇದರಲ್ಲಿ ತೋರಿಸ್ತಾರೆ. ಆಮೇಲೆ ಕರ್ಣನಲ್ಲಿರುವ ಕರ್ಣಕುಂಡಲ ಆಗಿರಬಹುದು, ಅವನ ಕರ್ಣಕುಂಡಲವನ್ನು ಕೃಷ್ಣನಿಗೆ ಕೊಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದರಲ್ಲಿ ಬರುವಂತಹ ರಂಗಗೀತೆ ಆಗಿರಬಹುದು, ನಟರ ಅಭಿನಯ ಆಗಿರಬಹುದು, ಕೃಷ್ಣ, ಕರ್ಣ, ಕುಂತಿ ಮತ್ತು ಭಾಗವತ, ಇದರಲ್ಲಿ ತುಂಬ ಅಟ್ರಾಕ್ಟೆಡ್ ಪಾತ್ರ ಅಂತ ಹೇಳಿದರೆ, ಅದು ಅಟ್ರಾಕ್ಷನ್, ನಮಗೆ ನೋಡಿದ ತಕ್ಷಣ ಖುಷಿಯಾಗುವಂಥ ಪಾತ್ರ ಅಂತ ಹೇಳಿದರೆ ಭಾಗವತ. ಸೊ ಇಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡಬಹುದು, ನೀವು ನೋಡೋದ್ರ ಜೊತೆಗೆ ಮಕ್ಕಳಿಗೆ ನಾಟಕವನ್ನು ತೋರಿಸ್ಬೋದು, ತುಂಬ ಇಷ್ಟ ಆಗುತ್ತೆ. ಆಮೇಲೆ ನನಗೆ ಯಾವುದೇ ಮಾಸ್ ಫಿಲ್ಮ್ಸ್, ಇಂಗ್ಲೀಷ್ ಫಿಲ್ಮ್ಸ್, ಮಲಯಾಳಂ ಫಿಲ್ಮ್ಸ್ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಬಟ್ ನನಗೆ ಇಷ್ಟ ಆಗುವಂಥದ್ದು ಈ ರೀತಿ ಜಾನರ್ ಇದು. ಆ್ಯಂಡ್ ಮತ್ತು ಎರಡು ಏನಂತ ಹೇಳಿದ್ರೆ ಆರ್ಟ್ ಮೂವೀಸ್, ಒಂದು ಸಿಂಗಾರವ ಮತ್ತು ಅರಮನೆ ಅಂತ ಹೇಳುವಂಥದ್ದು, ಇದನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬುಕ್ ಬರೆದಿದ್ದಾರೆ. ಅದನ್ನು TS ನಾಗಾಭರಣ ಅವರು ಡೈರೆಕ್ಟ್ ಮಾಡಿ ಮೂವಿ ಮಾಡಿದ್ದಾರೆ, ಸಿಂಗಾರವ ಅಂತ ಹೇಳಿ. ಅದರಲ್ಲಿ ನನಗೆ ಆ ಮೂವಿ ಯಾಕೆ ಇಷ್ಟ ಅಂತ ಹೇಳಿದರೆ, ಪ್ರೇಮ ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಆ ಕತೆ ತುಂಬ ಚೆನ್ನಾಗಿದೆ. ಒಂದು ತಂದೆ ದುಡ್ಡಿನ ದಾಹಕ್ಕೆ ಬಿದ್ದಾಗ ಹೇಗೆ ಮಗಳ ಬಾಳು ಹಾಳಾಗುತ್ತೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಮತ್ತೊಂದು ಯೂಟ್ಯೂಬಲ್ಲಿ, ಅದು ಸಹ ಯೂಟ್ಯೂಬಲ್ಲಿದೆ, ಸಿಂಗಾರವ್ವ ಅಂತ ಹೇಳಿ ಮೂವಿ ಇದೆ. ಇನ್ನೊಂದು ಕಾನೂರ ಹೆಗ್ಗಡತಿ, ಕುವೆಂಪು ಅವರ ಒಂದು ಏನಂತ ಅತಿ ಪ್ರಸಿದ್ಧವಾದಂತಹ ಒಂದು ಪುಸ್ತಕ ಅದು, ಕಾನೂರ ಹೆಗ್ಗಡತಿ. ಅದನ್ನು ಇವರು ಯಾರು ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಆ ಮೂವಿಯನ್ನು. ತಾರಾ ಹಾಗೂ ಅರುಂಧತಿ ನಾಗ್ ಇವರ ನಟನೆ ಅಂತದ್ರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಥೆನೂ ತುಂಬ ಚೆನ್ನಾಗಿದೆ. ಬುಕ್ ನಮಗೆ ಅದು ಇಷ್ಟು ದಪ್ಪ ಇದೆ, ತುಂಬ ದಪ್ಪ ಇದೆ, ಬುಕ್ ಓದೋಕ್ಕಾಗಲ್ಲ ಅಂತಂದರೆ ಈ ಮೂವಿ ನೋಡಿದಾಗ ಬುಕ್ಕಲ್ಲಿರುವಂತಹ ಕೆಲವೊಂದು ಅಂಶಗಳು ಅಥವಾ ಆಲ್ಮೋಸ್ಟ್ ಎಲ್ಲನೂ ಇರಬಹುದು ಅದರಲ್ಲಿ, ಅದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದಿಷ್ಟು ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು. ನಿಮ್ಗೆ ಇಷ್ಟ ಆಗಿದ್ದರೆ ನೋಡಿ. ಸೊ ಇದಿಷ್ಟು ನಮ್ಮ ಒಂದು ಮಸ್ತ್ ಮಗ ತಂಡದಿಂದ ನಾವು ಸಜೆಸ್ಟ್ ಮಾಡಲು ಇಷ್ಟಪಡುವಂಥ ಸಿನಿಮಾಗಳು. ಇನ್ನೂ ಮುಂದೆ ಕೂಡ ನಾವು ಬೇರೆ ಬೇರೆ ಸಿನಿಮಾಗಳನ್ನು ಸಜೆಸ್ಟ್ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತೇವೆ. ಥ್ಯಾಂಕ್ ಯು ಸೊ ಮಚ್.